वो शरबत पिएंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। ಶರ್ಬತ್ನಲ್ಲಿ ಮುಸ್ಲಿಂ ದ್ವೇಷ ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ದೇಶದಲ್ಲಿ ವಿವಾದದ ಗುರುವಾಗಿ ಗುರುತಿಸಿಕೊಂಡಿರುವ ಯೋಗ ಗುರು ರಾಮದೇವ್ ಇದೀಗ ಸುಖಾಸುಮ್ಮನೆ ವಿವಾದವನ್ನ ತಮ್ಮ ಮೈಗೆ ಅಂಟಿಸಿಕೊಂಡು ಮತ್ತೊಮ್ಮೆ ಧರ್ಮ ದ್ವೇಷವನ್ನ ಕಾರಿದ್ದಾರೆ. ಜಿಹಾದ್ ಎಂದು ಮುಸ್ಲಿಮರ ವಿರುದ್ಧ ಒಂದು ವರ್ಗ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಸಮಾಜದಲ್ಲಿ ಭ್ರಾಂತಿಯನ್ನೇ ಸೃಷ್ಟಿ ಮಾಡ್ತಾ ಇರುವವರ ಮಧ್ಯೆ ಈ ಯೋಗ ಗುರು ಶರ್ಬತ್ ಜಿಹಾದ್ ಎಂದು ಹೊಸ ಸಂಶೋಧನೆಯನ್ನ ಮಾಡಿಕೊಂಡ ರೀತಿಯಲ್ಲಿ ಹೇಳಿಕೊಂಡು ಹೊಸ ವಿವಾದವನ್ನ ಸೃಷ್ಟಿ ಮಾಡಿಯೇ ಬಿಟ್ಟಿದ್ದಾರೆ. ಅವರು ಹೆಸರನ್ನ ಹೇಳೋಕೆ ಇಚ್ಛಿಸದ ಕಂಪನಿಯೊಂದರ ತಂಪು ಪಾನೀಯವನ್ನು ಮುನ್ನಿಟ್ಟು ಈ ತಂಪು ಪಾನೀಯ ಮಾರಾಟದಿಂದ ಬಂದಂತಹ ಲಾಭದ ಹಣದಿಂದ ಮಸೀದಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಲವ್ ಜಿಹಾದ್, ವೋಟ್ ಜಿಹಾದ್ನಂತೆ ಇದು ಶರ್ಬತ್ ಜಿಹಾದ್ ಎಂದು ಹೇಳಿಕೊಂಡು ತಾನೊಬ್ಬ ಬುದ್ಧಿವಂತ ಎಂದು ಬಡಾಯಿ ಕೊಚ್ಚಿಕೊಳ್ಳಲು ಹೋಗಿ ತಾನೇ ಬೆತ್ತಲಾಗಿದ್ದಾರೆ. प्रहार, जहर, दूसरी तरफ शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती है। ठीक है, उनका मजहब है, लेकिन आप यदि वो शरबत पिएंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। तो लो, आपको इस शरबत जिहाद से बचाना है तो सब तक ये ಈ ಮೂಲಕ ಈ ಯೋಗಗುರು ಬಾಬಾ ರಾಮದೇವ್ ಇವರು ತಮ್ಮ ಕಂಪನಿಯ ಪಾನೀಯವನ್ನ ಧಾರ್ಮಿಕತೆಗೆ ಜೋಡಿಸುವ ಮೂಲಕ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಜೊತೆಗೆ ಧರ್ಮ ದ್ವೇಷವನ್ನ ಕಾರಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕೆ ಮುಂದಾಗಿದ್ದಾರೆ. ಇದು ಆರಂಭದಲ್ಲಿ ಖಂಡಿಸಲೇಬೇಕಾದಂತಹ ವಿಚಾರ. ನಿಮಗೆ ಗೊತ್ತಿರಬಹುದು, ಆರಂಭದ ಕಾಲಘಟ್ಟದಲ್ಲಿ ಸ್ವದೇಶಿ ಎಂದು ಬಹು ಪ್ರಚಾರಕ್ಕೆ ಬಂದಿದ್ದ ಪತಂಜಲಿ ಪ್ರಾಡಕ್ಟ್ ಬರುತ್ತಾ ನಕಲಿ ಮತ್ತು ಕಳಪೆ ಉತ್ಪನ್ನಗಳಿಗೆ ಕುಖ್ಯಾತಿ ಪಡೆದಿತ್ತು. ಇದನ್ನು ನಾವು ಹೇಳ್ತಾ ಇಲ್ಲ. ಈ ಕುರಿತಂತೆ ದೇಶದ ವಿವಿಧ ಕಡೆ ಪ್ರಕರಣ ದಾಖಲಾದಾಗ ಸ್ವತಃ ಕೋರ್ಟ್ ವಿಚಾರಣೆ ನಡೆಸಿ ಛೀಮಾರಿ ಕೂಡ ಹಾಕಿತ್ತು. ಆದರೆ ದುರಹಂಕಾರಿಯಾಗಿ ವರ್ತಿಸುವ ರೀತಿಯಲ್ಲಿ ಕಾಣುವ ಈ ಕುಖ್ಯಾತ ಯೋಗಗುರು ಈ ಹಿಂದೆ ಆದಂತಹ ಘಟನೆಗಳಿಂದ ಯಾವುದೇ ಪಶ್ಚಾತ್ತಾಪ ಪಡೆದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಈ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಆದರೆ ಇವರಿಗೆ ಮಾತ್ರ ಕೆಟ್ಟ ಮೇಲೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಹಲವಾರು ಕಡೆ ಪತಂಜಲಿ ಪ್ರಾಡಕ್ಟ್ಗಳನ್ನು ನಿಷೇಧಿಸಿದ ಬೆನ್ನಲ್ಲೇ ಹತಾಶೆಗೊಂಡಿರುವ ಈ ಯೋಗಗುರು ಬೇಕಂತಲೇ ಒಂದು ಧರ್ಮದ ಮೇಲೆ ವಿಷಕಾರೋಕೆ ಹೋಗಿ ಒಂದು ನಿರ್ದಿಷ್ಟ ಕಂಪನಿಯು ಶರ್ಬತ್ ಅಂದರೆ ಸಾಂಪ್ರದಾಯಿಕವಾದಂತಹ ಸಿಹಿ ಪಾನೀಯವನ್ನು ಮಾರಾಟ ಮಾಡುತ್ತದೆ. ಆದರೆ ಅದರಿಂದ ಬಂದಂತಹ ಅಥವಾ ಈ ಗಳಿಸಿದ ಹಣವನ್ನು ಮದರಸೆಗಳು ಮತ್ತು ಮಸೀದಿಗಳನ್ನು ನಿರ್ಮಾಣ ಮಾಡೋಕೆ ಬಳಸಲಾಗ್ತದೆ ಎಂದು ರಾಮದೇವ್ ಹೇಳಿರುವಂಥದ್ದು. ಯಾಕೆ ಈ ರೀತಿ ಹೇಳಿಕೊಂಡ್ರು ಅಂದರೆ, ತನ್ನ ಪತಂಜಲಿಯ ಗುಲಾಬಿ ಶರ್ಬತ್ತನ್ನು ಪ್ರಚಾರ ಮಾಡುವಾಗ ಅವರು ಈ ಮದ್ರಾಸಾ ಮಸೀದಿಯನ್ನು ತನ್ನ ಪ್ರಚಾರಕ್ಕಾಗಿ ಬಳಸಿ ತನ್ನ ಬುಡಕ್ಕೆ ತಾನೇ ಬೆಂಕಿ ಹಾಕಿದ್ದಾರೆ. ಮದ್ರಾಸಾ ಮಸೀದಿ ಎನ್ನುವುದು ಏನು ಅಂತ ಇವರಿಗೆ ಗೊತ್ತಾ? ಇಲ್ಲಿಗೆ ಇವರು ಒಮ್ಮೆಯಾದರೂ ಭೇಟಿ ಕೊಟ್ಟು ಮದ್ರಸದಲ್ಲಿ ಏನು ನಡೀತಾ ಇದೆ, ಏನು ಕಲಿಸ್ತಾರೆ ಎನ್ನುವುದು ಇವರಿಗೆ ಗೊತ್ತಾ? ಇನ್ನು ಮಸೀದಿಯಲ್ಲಿ ನಮಾಜ್, ಕುರ್ಆನ್ ಪಾರಾಯಣ ನಡೆಯುವುದನ್ನೇ ನೋಡದಂತಹ ಇವರು ಕಪೋಲಕಲ್ಪಿತವಾಗಿ ಮದ್ರಸಾ ಮಸೀದಿ ಬಗ್ಗೆ ಮಾತನಾಡೋಕೆ ಯಾವುದೇ ಅರ್ಹತೆ ಇವರಿಗೆ ಇಲ್ಲ. ಇವರೇನು ಮಸೀದಿ ಮದ್ರಸಾ ಬೇಕಾಬಿಟ್ಟಿಯಾಗಿ ಸಿಕ್ಕಿದೆ ಅಂದುಕೊಂಡ್ರ? ಯಾರೇ ಆಗಲಿ ಒಂದು ಸಮುದಾಯ, ಒಂದು ಧರ್ಮದ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡುವುದು ಖಂಡನೀಯ. ಇನ್ನು ನೀವು ಪತಂಜಲಿ ಪ್ರಾಡಕ್ಟ್ನ ಫೇಸ್ಬುಕ್ ಪೇಜ್ಗೆ ಹೋದರೆ ರಾಮದೇವ್ ಅವರು ವಿಡಿಯೋವೊಂದನ್ನು ಹಂಚಿಕೊಂಡಿರೋದನ್ನು ನೋಡಬಹುದು.
ಅಂದಹಾಗೆ ಈ ವಿಡಿಯೋದಲ್ಲಿ ಯೋಗ ಗುರು ರಾಮದೇವ್ ತಂಪು ಪಾನೀಯ ಕಂಪನಿಯನ್ನು ಟೀಕೆ ಮಾಡ್ತಾ ಇರೋದು ಕಂಡುಬರುತ್ತೆ. ಒಂದು ಉತ್ಪನ್ನವನ್ನು ಮಾರಾಟ ಮಾಡಿ ಬರುವಂತಹ ಆದಾಯದಿಂದ ಮಸೀದಿಗಳನ್ನು ನಿರ್ಮಿಸುವ ಬ್ರ್ಯಾಂಡ್ ಇದಾಗಿದೆ ಎಂದು ಅವರು ಮಾಡಿರುವಂತಹ ಆರೋಪಕ್ಕೆ ಅವರು ಯಾವ ದಾಖಲೆಯನ್ನು ನೀಡ್ತಾರೆ? ಒಂದು ವೇಳೆ ಇವರು ಆರೋಪ ಮಾಡಿರುವಂತಹ ಕಂಪನಿ ವಿರುದ್ಧ ತಪ್ಪು ಇದ್ರೆ ಪೊಲೀಸ್ ಠಾಣೆ ಕೋರ್ಟಿನಲ್ಲಿ ಹೋಗಿ ದಾವೆ ಹೂಡಲಿ. ಅದು ಬಿಟ್ಟು ನೀವು ಆ ಶರ್ಬತ್ತು ಕುಡಿದ್ರೆ ಮಸೀದಿಗಳು ಮತ್ತು ಮದ್ರಸಾ ತಲೆ ಎತ್ತುತ್ತೆ. ಆದರೆ ನೀವು ಪತಂಜಲಿಯ ಗುಲಾಬ್ ಶರ್ಬತ್ ಕುಡಿದ್ರೆ ಗುರುಕುಲ, ಆಚಾರ್ಯ ಕುಲಂ, ಪತಂಜಲಿ ವಿವಿ ಮತ್ತು ಭಾರತೀಯ ಶಿಕ್ಷಾ ಮಂಡಳಿ ತಲೆ ಎತ್ತುತ್ತೆ ಅಂತ ಅವರು ಹೇಳಿರುವಂಥದ್ದು. वो शरबत पिएंगे तो मस्जिद और मदरसे बनेंगे और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा. इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है. ಹಾಗಾದ್ರೆ ಈ ಬೇಸಿಗೆಯಲ್ಲಿ ಜನರು ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳೋಕೆ ತಂಪು ಪಾನೀಯಗಳ ಹೆಸರಲ್ಲಿ ಟಾಯ್ಲೆಟ್ ಕ್ಲೀನರ್ಗಳನ್ನು ಕುಡಿತಾ ಇದ್ದಾರೆ ಎಂದು ರಾಮದೇವ್ ಹೇಳಿರುವುದನ್ನು ಜನರು ನಂಬ್ತಾರ? ಜನರೇನು ಕಿವಿಗೆ ಹೂ ಇಟ್ಕೊಂಡು ಜೋಕ್ಸ್ ಕಲ್ತಿದ್ದಾರೆ ಅಂತ ಇವರು ಭಾವಿಸಿದ್ದಾರೆ ಎಂದು ಅನಿಸ್ತಾ ಇದೆ. ಇನ್ನು ಈ ವಿಡಿಯೋವನ್ನು ನೋಡ್ತಾ ಹೋದರೆ ಈ ವಿಡಿಯೋದಲ್ಲಿ ಇವರು ಟಾರ್ಗೆಟ್ ಮಾಡಿಕೊಂಡಂತಹ ಕಂಪನಿಯ ಹೆಸರನ್ನು ರಾಮದೇವ್ ಬಹಿರಂಗಪಡಿಸೋಕೆ ಧೈರ್ಯನೇ ತೋರಿಲ್ಲ. ಅವರು ಹಮ್ದರ್ದ್ ಅಫ್ಜಾ ಇವರನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಇಲ್ಲಿ ವರದಿ ಆಗಿರುವಂಥದ್ದು. ಇನ್ನು ತಂಪು ಪಾನೀಯಗಳು ಮತ್ತು ಶರ್ಬತ್ ಜಿಹಾದ್ ಹೆಸರಲ್ಲಿ ಮಾರಾಟ ಆಗುವಂತಹ ಟಾಯ್ಲೆಟ್ ಕ್ಲೀನರ್ಗಳ ವಿಷಯದಿಂದ ನಿಮ್ಮ ಕುಟುಂಬ ಮತ್ತು ಮುಗ್ಧ ಮಕ್ಕಳನ್ನ ರಕ್ಷಣೆ ಮಾಡಿ ಎಂದು ತಲೆಬರಹ ಕೊಟ್ಟು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಇದನ್ನು 37 ಮಿಲಿಯನ್ಗಿಂತಲೂ ಹೆಚ್ಚಿನ ಜನರು ವೀಕ್ಷಣೆ ಮಾಡಿದ್ದಾರೆ. ಅಷ್ಟೇ ಪ್ರತಿರೋಧ ಇವತ್ತಿಗೂ ಬರ್ತಾ ಇದೆ. ಇನ್ನು ರಾಮದೇವ್ ಇವರ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತ ಆಗ್ತಾ ಇದೆ. ಅವರ ರೀತಿಗಳು ಬದಲಾಗಿದೆ ಎಂದು ತೋರುತ್ತದೆ. ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಲು ಬಯಸ್ತಾರೆ, ಅದಕ್ಕಾಗಿ ಅವರು ಮಸೀದಿಗಳು ಮತ್ತು ಮದ್ರಸೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ನೀವು ಮೊದಲು ಪತಂಜಲಿ ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸಬೇಕೆಂದು ಹಲವಾರು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಈ ಕಮೆಂಟ್ನಲ್ಲಿ ಪತಂಜಲಿ ಇಲ್ಲಿಯವರೆಗೆ ತೆರೆದಿರುವ ಒಟ್ಟು ಗುರುಕುಲಗಳು ಮತ್ತು ವಿವಿಗಳ ಸಂಖ್ಯೆಯನ್ನು ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಕೆಲವು ಎಕ್ಸ್ ಬಳಕೆದಾರರು ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದಕ್ಕಾಗಿ ಯೋಗ ಗುರುವಿನ ಕಂಪನಿಯನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಕಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಮೂರ್ಖರನ್ನಾಗಿ ಮಾಡ್ತಾರೆ. ಜಾಗರೂಕರಾಗಿರಿ, ಅವರ ಉತ್ಪನ್ನಗಳಿಗೆ ಆಹಾರ ಗುಣಮಟ್ಟ ಇಲ್ಲ. ನಿಮ್ಮ ಉತ್ಪನ್ನಗಳನ್ನು ಧರ್ಮದ ಆಧಾರದ ಮೇಲೆ ಅಲ್ವಾ, ಗುಣಮಟ್ಟದ ಮಾನದಂಡಗಳ ಮೇಲೆ ಮಾರಾಟ ಮಾಡಿ ಎಂದು ಮತ್ತೋರ್ವ ಬಳಕೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪತಂಜಲಿಯ ಹಲವು ಉತ್ಪನ್ನಗಳನ್ನು ಹಲವು ರಾಜ್ಯಗಳು ಈಗಾಗಲೇ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದೆ. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಕಳೆದ ಜನವರಿಯಲ್ಲಿ ಆಹಾರ ಸುರಕ್ಷತಾ ಮಾನದಂಡಗಳ ಪಾಲನೆಯಲ್ಲಿ ಫೇಲ್ಯೂರು ಆದ ಕಾರಣ ಪತಂಜಲಿ ಫುಡ್ ಲಿಮಿಟೆಡ್ನ ಸುಮಾರು 4 ಟನ್ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಮಾರುಕಟ್ಟೆಯಿಂದ ವಾಪಸ್ ತೆಗೆಯೋಕೆ ಆಹಾರ ನಿಯಂತ್ರಣ ಪ್ರಾಧಿಕಾರ ಸೂಚನೆಯನ್ನು ನೀಡಿತ್ತು. ಇದು ಬಹಳ ಸುದ್ದಿ ಕೂಡ ಮಾಡಿತ್ತು. ಇನ್ನು ಈ ಉತ್ಪನ್ನಗಳನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಅತ್ಯಧಿಕ ಕೀಟನಾಶಕ ಪತ್ತೆಯಾಗಿತ್ತು. ಇನ್ನು ಕಳೆದ ವರ್ಷದ ಆಗಸ್ಟ್ನಲ್ಲಿ ಪತಂಜಲಿ ಆಯುರ್ವೇದ ಟೂತ್ ಪೌಡರ್ ದಿವ್ಯದಂತ ಮಂಜನ್ನಲ್ಲಿ ಮಾಂಸಾಹಾರದ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ದಿಲ್ಲಿ ಹೈಕೋರ್ಟ್ ನೋಟಿಸನ್ನು ಕೂಡ ಜಾರಿ ಮಾಡಿತ್ತು. ಇನ್ನು ಉತ್ತರಾಖಂಡದಲ್ಲಿ ಪತಂಜಲಿಯ 14 ಉತ್ಪನ್ನಗಳನ್ನು ನಿಷೇಧ ಮಾಡಲಾಗಿದ್ದರೂ ಅದನ್ನು ಅಕ್ರಮವಾಗಿ ಮಾಡ್ತಾ ಇರುವ ಆರೋಪವನ್ನು ಆ ಕಂಪನಿ ಅಂದರೆ ಪತಂಜಲಿ ಹೊತ್ತಿತ್ತು. ಈ ಸಂಬಂಧ ಹೈಕೋರ್ಟ್ ಪತಂಜಲಿಗೆ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಇವರ ಹೇಳಿಕೆಯನ್ನು ಈ ವಿಡಿಯೋವನ್ನು ನೋಡಿದಾಗ ಒಂದಂತೂ ಸ್ಪಷ್ಟ ಆಗುತ್ತದೆ. ಅದೇನೆಂದರೆ ಈ ಪತಂಜಲಿ ಉತ್ಪನ್ನವನ್ನು ಇದೀಗ ಧರ್ಮದ ಹೆಸರಲ್ಲಿ ಇವರು ವ್ಯಾಪಾರ ಬಿರುಸು ಮಾಡೋಕೆ ಪ್ರಯತ್ನ ಪಟ್ಟಂತೆ ಕಾಣ್ತಾ ಇದೆ. ಇನ್ನು ಮತ್ತೊಂದು ವಿಷಯ ಇಲ್ಲಿ ಸ್ಪಷ್ಟ. ಯೋಗ ಗುರು ಅವರೇ, ಮಾರುಕಟ್ಟೆಯಲ್ಲಿ ನಿಮ್ಮ ಎದುರಾಳಿಯನ್ನು ಎದುರಿಸಲು ನೀವು ಏನೇ ಕಾರ್ಯತಂತ್ರವನ್ನು ಮಾಡಿ, ಆದರೆ ನಿಮ್ಮ ವಹಿವಾಟಿನಲ್ಲಿ ಸುಖ ಸುಮ್ಮನೆ ಯಾವುದೇ ಧರ್ಮವನ್ನು ಎಳೆದು ತರಬೇಡಿ. ಅದು ನಿಮಗೆ ಶೋಭೆಯಲ್ಲ.
ಜಿಹಾದ್ ಅಂದರೆ ಏನು ಅನ್ನೋದನ್ನು ನೀವೊಮ್ಮೆ ಸಾರ್ವಜನಿಕವಾಗಿ ವ್ಯಾಖ್ಯಾನ ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ನಿಮ್ಮ ತಂಪು ಪಾನೀಯಗಳನ್ನು ನೀವು ವ್ಯಾಪಾರ ಮಾಡಿ ಮಾರಾಟ ಮಾಡಿ, ಆದರೆ ಮುಸ್ಲಿಂ ಧರ್ಮವನ್ನು ಅಥವಾ ಇತರ ಧರ್ಮವನ್ನು ಮುಂದಿಟ್ಟು ಮಾರಾಟ ಮಾಡಬೇಡಿ ಎನ್ನುವುದೇ ನಮ್ಮ ವಿನಂತಿ. ಇದುವೇ ಸದ್ಯದ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.